ಏನಿ ಅದ್ಭುತವೋ ಗೆಳತಿ, ಎಂಥ ಅದ್ಭುತವೋ. ಇಷ್ಟು ದಿನ ನಮ್ಮ ಗಂಡ್ಮಕ್ಳು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಭಾರಿ ತಲೆಗೆಡ್ಸ್ಕೊಂಡಿದ್ರು. ಡೈವರ್ಸ್ ಕೊಟ್ಟ ಮೇಲೆ ಜೀವನಾಂಶವನ್ನ ಹೆಂಡತಿಗೆ ಗಂಡ ಕೊಡೋದಲ್ಲ, ಗಂಡನಿಗೆ ಹೆಂಡತಿನೂ ಕೊಡ್ಬೋದು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದಂಗೆ ಇಷ್ಟು ದಿನ ಹೆಂಡತಿರ್ ಕಾಲ, ಆದ್ರೆ ಈಗ ಗಂಡಂದಿರ್ ಕಾಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತರಾಜ್. ಏನಿ ಅದ್ಭುತವೋ ಗೆಳತಿ, ಎಂಥ ಅದ್ಭುತವೋ. ಇಷ್ಟು ದಿನ ನಮ್ಮ ಗಂಡ್ಮಕ್ಳು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಭಾರಿ ತಲೆಗೆಡ್ಸ್ಕೊಂಡಿದ್ರು. ಗಂಡ್ಮಕ್ಳಾಗಿ ಹುಟ್ಟಿದ್ದೇ ತಪ್ಪ ಅಂತ ನೊಂದ್ಕೊಂಡ್ಬಿಟ್ಟಿದ್ರು. ಅಂತ ಗಂಡಂದಿರಿಗೆ ಒಂದು ಖುಷಿ ಕೊಡೋ ಸುದ್ದಿ ತಂದಿದ್ದೀನಿ. ಆ ಖುಷಿ ಸುದ್ದಿ ಏನು ಅಂತ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ಗಂಡಸರೆಲ್ಲ ಇದೇ ಖುಷಿಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಇನ್ನೂ ನಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡಿಬಿಡ್ರಿ. ಗಂಡ ಹೆಂಡತಿ ಜಗಳ ದಾಂಪತ್ಯದಲ್ಲಿ ಬಿರುಕು, ಸಂಸಾರ ತಾಪತ್ರೆಯ ಇದ್ದರೆ ಇನ್ಮೇಲೆ ಗಂಡಸರೇ ಟೆನ್ಷನ್ ಮಾಡ್ಕೊಳ್ಬೇಡಿ. ಡೈವರ್ಸ್ ಕೊಟ್ಟರೆ ಅವಳಿಗೆ ಜೀವನಾಂಶ ಯಾರು ನಿಮ್ಮ ಅಪ್ಪ ಬಂದು ಕೊಡ್ತಾನ ಅಂತ ಕೇಳಬೇಡಿ. ಡೈವರ್ಸ್ ಕೊಟ್ಟ ಮೇಲೆ ಜೀವನಾಂಶವನ್ನು ಹೆಂಡತಿಗೆ ಗಂಡ ಕೊಡೋದಲ್ಲ, ಗಂಡನಿಗೆ ಹೆಂಡತಿನೂ ಕೊಡ್ಬೋದು. ಏನು ಕಾಗೆ ಹಾರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದಂಗೆ ಇಷ್ಟು ದಿನ ಹೆಂಡತಿರ್ ಕಾಲ, ಆದರೆ ಈಗ ಗಂಡಂದಿರ ಕಾಲ. ಡೈವರ್ಸ್ ಆದರೆ ಹೆಂಡತಿಗೆ ಬದುಕೋದಕ್ಕೆ ಅಂತ ಗಂಡಂದಿರು ಪಾಪ ಬೆವರು ಸುರಿಸಿ ಕಷ್ಟಪಟ್ಟು ದುಡ್ಡನ್ನು ದುಡಿದು ತಿಂಗಳ ಕೊಡಬೇಕಿತ್ತು. ಆದರೆ ವಿಷಯ ಏನಪ್ಪ ಅಂತಂದರೆ, ಡೈವರ್ಸ್ ಆಗಿ ಗಂಡ ದುಡಿಯೋ ಸಿಚುವೇಶನ್ನಲ್ಲಿ ಇಲ್ಲ ಅಂತಂದರೆ ಹೆಂಡತಿನೇ ಗಂಡನಿಗೆ ದುಡ್ಡು ಕೊಡಬೇಕು. ನಮ್ಮ ಪಕ್ಕದ ಮಹಾರಾಷ್ಟ್ರದ ಒಂದು ವಿಚಿತ್ರ ಕೇಸ್ ಇದು. ಗಂಡ ಹೆಂಡತಿ ದಾಂಪತ್ಯದಲ್ಲಿ ದೊಡ್ಡದಾಗೊಂದು ಬಿರುಕು ಮೂಡಿತ್ತು. ಇನ್ನು ಒಟ್ಟಿಗೆ ಇರೋದಕ್ಕೆ ಆಗೋದಿಲ್ಲ ಅಂತೇಳಿ ಇಬ್ಬರು ಡಿಸೈಡ್ ಮಾಡಿ ಡೈವರ್ಸ್ ತಗೊಳ್ತಾರೆ. ಆದರೆ ಡೈವರ್ಸ್ ಆದಮೇಲೆ ಗಂಡನಿಗೆ ಆರೋಗ್ಯದಲ್ಲಿ ಭಾರಿ ಸಮಸ್ಯೆ ಆಗೋಗಿತ್ತು. ಎದ್ದು ಕೆಲಸ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಹೀಗಾದರೆ ಪಾಪ ಜೀವನಕ್ಕೋಸ್ಕರ ಏನು ಮಾಡಬೇಕು ಹೇಳಿ? ದುಡಿಮೆ ಇಲ್ಲ ಅಂದರೆ ಹೊಟ್ಟೆಪಾಡೇನು? ಹಾಗಾಗಿ ಮಾಜಿ ಪತಿ ತನ್ನ ಮಾಜಿ ಹೆಂಡತಿ ತನಗೆ ಜೀವನಾಂಶ ಕೊಡಬೇಕು ಅಂತ ಸಿವಿಲ್ ಕೋರ್ಟ್ನ ಮೊರೆ ಹೋಗ್ತಾನೆ. ಮಾಜಿ ಹೆಂಡತಿ ಬ್ಯಾಂಕ್ ಮ್ಯಾನೇಜರ್ ಬೇರೆ, ಒಳ್ಳೆಯ ಸಂಬಳ ಕೂಡ ಇತ್ತು. ಹೀಗಾಗಿ ಕೋರ್ಟ್ ಗಂಡನಿಗೆ ತಿಂಗಳಿಗೆ 10,000 ರೂಪಾಯಿ ಜೀವನಾಂಶ ಕೊಡಬೇಕು ಅಂತ ಆದೇಶವನ್ನು ನೀಡುತ್ತೆ. ಆಕೆ ಇಲ್ಲ, ನಾನು ಆಲ್ರೆಡಿ ಮಗನನ್ನ ಬೇರೆ ನೋಡ್ಕೊಳ್ಬೇಕು, ಹೀಗಾಗಿ ಜೀವನಾಂಶ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ರು. ಬಾಂಬೆ ಹೈಕೋರ್ಟ್ ಕೂಡ ಆಗ ಆ ಅರ್ಜಿಯನ್ನು ತೆಗೆದು ಎಸೆದಿದೆ. ಅಲ್ಲಿಗೆ ಮಾಜಿ ಹೆಂಡತಿ ತನ್ನ ಮಾಜಿ ಗಂಡನಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡಬೇಕು ಅಷ್ಟೇ. ಆಕ್ಚುಲಿ ಹಿಂದೂ ಮದುವೆ ಕಾಯ್ದೆಯ ಸೆಕ್ಷನ್ 24ರ ನಿಬಂಧನೆಯಲ್ಲಿ ಸಂಗಾತಿ ಅನ್ನೋ ಪದ ಉಲ್ಲೇಖ ಇದೆ. ಸಂಗಾತಿ ಅಂದರೆ ಬರೀ ಹೆಂಡತಿ ಅಂತಲ್ಲ, ಗಂಡನೂ ಹೌದು. ಸೊ ಇಬ್ಬರಲ್ಲಿ ಯಾರೇ ಡೈವರ್ಸ್ ಕೊಟ್ಟರೂ ಕೂಡ ಅವರಿಗೆ ದುಡಿಯುವವರು ಜೀವನಾಂಶ ಕೊಡಲೇಬೇಕು. ಅದೇ ಕಾರಣಕ್ಕೆ ಮಾಜಿ ಪತಿಗೆ ಇಲ್ಲಿ 10,000 ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹಾಗಂತ ಮತ್ತು ನೀವು 10,000 ರೂಪಾಯಿ ಸಿಗುತ್ತೆ ಅಂತ ಹೆಂಡತಿಯರಿಗೆ ಡೈವರ್ಸ್ ಕೊಡೋಕ್ಕೆ ಹೋಗಬೇಡಿ. ಅದು ದುಡಿಯೋಕ್ಕಾಗದೇ ಇರೋ ಗಂಡಂದ್ರಿಗೆ ಮಾತ್ರ. ಆಮೇಲೆ ಹೆಂಡತಿನೂ ಇಲ್ಲ, ಈ ಕಡೆ ದುಡ್ಡೂ ಇಲ್ಲ ಅಂದರೆ ಕಷ್ಟ. ಹುಷಾರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.